ನನಗೆ ನಾಚಿಕೆ ಆಗ್ತದೆ ಇಂಥ ಇಲಾಖೆಯಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಈ ರಮ್ಯಾ ಪ್ರಕರಣ ಏನು, ಅವರ ಅಷ್ಟೇ ಫಾದರ್ ಯಾರು, ಮಗಳ ಸಿಕ್ಕಾಕೊಂಡಿದ್ದಾಳೆ, ನನಗೆ ಹೇಗೆ ಮಾಡಿದ್ರು ಗೊತ್ತಾ ಅವರು? ಅವರೇ ನನಗೆ ಪದೇ ಪದೇ ಕೊಟ್ಟಿದ್ದಾರೆ. ಅವರಿಗೆ ಕಾಲದ ಮೆಸೇಜ್ ಕೊಟ್ಟಿದೆ. ಜನಗಳು ಪಾಪ ಸಿಕ್ಕಾಕೊಂಡಿದ್ದಾರಲ್ಲ ಈ ಪ್ರಕರಣದಲ್ಲಿ, ಈವ್ ಟೀಸಿಂಗ್ ಬಗ್ಗೆ, ಸೌಜನ್ಯ ಪ್ರಕರಣ ಬಗ್ಗೆ. ಒಬ್ಬನು ನನಗೆ ಅದೇ ನಾಚಿಕೆ ಅನಿಸ್ಬಿಟ್ಟು ನನಗೆ, ಇಂಥ ವ್ಯವಸ್ಥೆಯಲ್ಲಿ ಇದ್ದೀವಲ್ಲಪ್ಪ ನಾವು. ಆಮೇಲೆ ಇಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದ್ದೀನಪ್ಪ, ನಾಚಿಕೆ ಅನ್ಸುತ್ತೆ ನನಗೆ. ಆ ಪೊಲೀಸ್ ಆಫೀಸರ್ ಮಾಡಿದ್ದು ನೋಡಿದ್ರೆ ಈಗಲೂ ಕೂಡ ಅನೇಕ ಪೊಲೀಸ್ ಆಫೀಸರ್ ಏನಂತಾರೆ ಗೊತ್ತಾ, ಈ ಮೀಟರ್ ಬಡ್ಡಿದಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋದವ್ರಿಗೆ, ಯಾಕೆ ಕಂಪ್ಲೇಂಟ್ ಕೊಡ್ತೀರಿ, ವರ್ಷಾನುಗಟ್ಟಲೆ ಕೋರ್ಟಿಗೆ ಹೋಗ್ಬೇಕು, ಭಯ ಪಡಿಸ್ಬಿಡ್ತಾರೆ. ಈ ಸೌಜನ್ಯ ಪ್ರಕರಣದಲ್ಲಿನೂ ಆಗಿದ್ದು ಅದೇ ಸರ್. ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಾಗಿರೋದು ಕಂಪ್ಲೇನೆಂಟ್ ಇರ್ಬೋದು, ಸೌಜನ್ಯ ತಾಯಿ ಕಡೆಯಿಂದ ಕೇಸ್ ತಗೋಬೇಕಾಗಿತ್ತು. ಇದರಲ್ಲಿ ತಾಯಿ ಕಂಪ್ಲೇನೆಂಟೇ ಅಲ್ಲ. ಆಕ್ಚುಲಿ ಅಲ್ಲಿ SHO ಆದವನು ತಾಯಿ ಕಡೆಯಿಂದ ಕಂಪ್ಲೇಂಟ್ ತಗೋಬೇಕಾಗಿತ್ತು, ತಂದೆ ಕಡೆಯಿಂದ ತಗೋಬಾರ್ದು. ನನಗೆ ನಾಚಿಕೆ ಆಗ್ತದೆ ಇಂಥ ಇಲಾಖೆಯಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಐ ಆಮ್ ವೆರಿ ಫ್ರೀ ಬರ್ಡ್. ಒಂದು ವೇಳೆಯಲ್ಲಿ ಇದ್ದರೆ ಮತ್ತು ಹೋಗಿ ಕಾರ್ಪೊರೇಟರ್ಗೆ ಸೆಲೆಕ್ಟ್ ಹೊಡೋದು, MLA ಸೆಲೆಕ್ಟ್ ಹೊಡೋದು, ಅವ್ರ PA ಸೆಲೆಕ್ಟ್ ಹೊಡೋದು, ಮಿನಿಟ್ಸ್ ಕೊಡ್ರಿ, ಈ ಸ್ಟೇಷನ್ಗೆ ಹಾಕ್ರಿ, ಇಲ್ಲಿ 50 ಲಕ್ಷ 1 ಕೋಟಿ ಕೊಡ್ತೀನಿ, ಬರೀ ಇದು ಗುಲಾಮಗಿರಿ ಸಂಸ್ಕೃತಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಪರ್ಸನ್. ಅಲ್ಲಿದ್ದರೆ ಅವ್ರು ಇವ್ರದ್ದು ಇದನ್ನ ಇಟ್ಕೊಂಡು ಓಡಾಡೋದು. ಅವ್ರಿಗೆ ಕಾಲನೇ ಮೆಸೇಜ್ ಕೊಟ್ಟಿದೆ. ಈ ರಮ್ಯಾರಾವ್ ಪ್ರಕರಣ ಏನು, ಅವರ ಸ್ಟೆಪ್ ಫಾದರ್ ಯಾರು, ಅವರೇ ನನಗೆ SP ಆಗಿ ಪದೇ ಪದೇ ಕಿರುಕುಳ ಕೊಟ್ಟಿದ್ದು. ಅವ್ರು ಕೆಟ್ಟದ ವಯಸ್ಸಲ್ಲ ನಾನು. ಈಗ ಅವ್ರು ಹೇಳ್ತಾ ಇದ್ದಾರೆ TV ಮುಂದೆ, ನನಗೆ ಅನ್ಯಾಯವಾಗಿ ನನಗೆ ಏನೋ ನನ್ನ ಮೇಲೆ ಏನೋ ಇದನ್ನ ಮಾಡ್ತಾ ಇದ್ದಾರೆ ಅಂತೇಳಿ, ಷಡ್ಯಂತ್ರ ಅಂತೇಳಿ. ಇವ್ರು ಷಡ್ಯಂತ್ರ ಮಾಡ್ಬೇಕಾದ್ರೆ ನನಗೆ ಶಾಪ ಹಾಕ್ತಾ ಇಲ್ಲ. ಬಟ್ ಅವ್ರಿಗೆ ಏನ್ ಹೇಳಕ್ ಪಡ್ತೇನೆ, ದೊಡ್ಡ ಸಾಹೇಬ್ರವರು ಈಗ ಅವ್ರು ಹೇಳ್ತಾ ಇದಾರಲ್ಲ, ಅವ್ರ ಮಗಳೇ ಸಿಕ್ಕಾಕೊಂಡಿದ್ದಾಳೆ, CBI ಎಂಕ್ವೈರಿ ಆಗ್ತಾ ಇದೆ, ಕಣ್ಣೆದುರಿಗೆ ಕಾಣ್ತಾ ಇದೆ. ನನಗೆ ಹೆಂಗ್ ಮಾಡಿದ್ರು ಗೊತ್ತಾ, ಅವರು ಪ್ರತಿದಿನ ಒಂದೊಂದು ಸ್ಕ್ವಾಡ್ ಕಳಿಸಿದ್ರು ನನಗೆ ಟ್ರ್ಯಾಪ್ ಮಾಡೋದಕ್ಕೆ. ಒಂದಿನ ಲೋಕಾಯುಕ್ತ ಟ್ರ್ಯಾಪು, ಒಂದಿನ ಅದು ಈ ಆರ್ಮ್ಸ್ ಅಲ್ಲಿ 1 ವರ್ಷದ ಹಿಂದೆ ಏನೋ ಬ್ಲಡ್ ಹಾಕಿದ್ದ ಹಳೆ ಕಾನ್ಸ್ಟೇಬಲ್. ನಮ್ಮ ಕಡೆ ಇದ್ರದ್ದು ಪೂಜೆ ಮಾಡ್ತಾರಲ್ಲ, ಆಯುಧ ಪೂಜೆ ಮಾಡ್ಬೇಕಾರೆ ದಸರಾ ಹಬ್ಬದಲ್ಲಿ, ಅದರಲ್ಲಿ ಇದನ್ನು ಸಹ ಹೋಗಿದೆ ಅಂತ ಹೇಳಿ, ಬ್ಲಡ್ ಹೋಗಿದೆ ಅಂತ ಹೇಳಿ ನನಗೆ ಚಾರ್ಜ್ ಮೆಮೊ ಕೊಡ್ತಾರೆ. ಸ್ಟೇಷನಿಗೆ ಬಂದು 4 ದಿನ ಆಗಿದೆ. ಆ ಬಾರ್ಡರ್ ಏರಿಯಾದಲ್ಲಿ ಒಂದು ಯಾರೋ ಒಬ್ಬರು ಮಟ್ಕ ಬರ್ಕೋತಾ ಇದ್ದಂತೆ. ಅದನ್ನ ಇವರು ಡಿಸ್ಟ್ರಿಕ್ಟ್ ಸ್ಕ್ವಾಡ್ನವ್ರು ಹೋಗಿ ಅಲ್ಲಿ ರೇಡ್ ಮಾಡ್ತಾರೆ. ರೇಡ್ ಮಾಡಿ ನಿಮ್ಮ ಏರಿಯಾದಲ್ಲಿ ಜೂರಿಸ್ಡಿಕ್ಷನ್ ಅಲ್ಲಿ ನೀವು ಮಟಗಾಜು ತಡೆಗಟ್ಟುವಲ್ಲಿ ವಿಫಲರಾಗಿದ್ದೀರಿ ಅಂತ ಹೇಳಿ ನನಗೆ ಹಿಂದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಲೋಕುಮಾರ್ ಸಾಹೇಬರು, ಮಟಕಾ ಬಂದಂತೆ ಪೂರ್ತಿ ನಿಲ್ಸಿದೆ ಅಂತೇಳಿ. ಸ್ಟೇಷನ್ ಬಂದು ಹಿಂಗೆ ಫೈಲ್ ನೋಡೋದಕ್ಕೆ ಸರ್ 1 ವಾರ ಬೇಕು. ಎಷ್ಟು 700 ಕಟ್ಟಿ. ಈಗ ನಾನು ಹೇಳ್ಬೋದು, ಬಿಕಾಸ್ ಐ ಆಮ್ ಫ್ರೀ ಬರ್ಡ್ ಆಸ್ ಅ ಸಬ್ ಇನ್ಸ್ಪೆಕ್ಟರ್ SP ಗೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಇವ್ರಿಗೆ ಷಡ್ಯಂತ್ರ ಅನ್ಸುತ್ತೆ. ಇವ್ರ ಮಗಳು ಇದರಲ್ಲಿ ದಂಧೆಯಲ್ಲಿ ಸಿಕ್ಕಾಕೊಂಡಾಗ ನಾನು ಏನು ಮಾಡಿರ್ಲಿಲ್ಲ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೆ. ಏನು ಅನ್ನೋದು ಬೇಡ, ಐ ವಿಶ್ ಹಿಮ್ ಟು ಕಮ್ ಕ್ಲೀನ್ ಆಗಿ ಬರಲಿ ಇಷ್ಟೇ. ಆದರೆ ಅರ್ಥ ಆಗ್ಬೇಕಲ್ಲ ಸರ್ ನನಗೆ. ಹೀಗಾಗಿ ನನಗೆ ಇವತ್ತೇನಿಸಿದೆ, ನಾನು ಕರೆಕ್ಟಾಗೇ ಇದ್ದೀನಿ. ಅಂದರೆ ನನಗೆ ಯಾರು ಮುಲಾಜು ಇಲ್ಲ. ನನಗೆ ಪೋಸ್ಟಿಂಗ್ ಬೇಕು ಅಂತೇಳಿ ಯಾವುದೋ ಮಿನಿಸ್ಟ್ರನ್ನ ಕಾಲು ಹಿಡಿಯೋದು, ಮಿನಿಸ್ಟ್ರನ್ನ ಗರ್ಲ್ಫ್ರೆಂಡನ್ನು ಕಾಲು ಹಿಡಿಯೋದು ಅವಶ್ಯಕತೆ ಇಲ್ಲ ನನಗೆ. MLAಗೂ ನೋಡಬೇಕು, MLA ಗರ್ಲ್ಫ್ರೆಂಡ್ ಕಡೆನೂ ಹೋಗ್ಬೇಕು, MLA ಗರ್ಲ್ಫ್ರೆಂಡ್ ಕಡೆಗೆ ಲೆಟರ್ ತೊಗೊಂಡು ಬರಬೇಕು. ಆ ಒಂದಕ್ಕೆ ನನಗೆ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಐ ಆಮ್ ಫ್ರೀ ಬರ್ಡ್. ಅವೆಲ್ಲ ಗೊತ್ತಿದ್ದಾವೆ ನನಗೆ. ಈಗೇನು ಮಾಡ್ತಾ ಇದ್ದೀನಿ, ಟು ಮೈ ಕಾನ್ಷಿಯಸ್ ಕರೆಕ್ಟ್ ಹೋಗ್ತಾ ಇದೆ. ದೇವ್ರು ನಾನು ಯಾವ ಕೆಲಸಕ್ಕೆ ಹೇಳಿದಾನೆ ಆ ಕೆಲಸ ನಾನು ಮಾಡ್ತೇನೆ. ನನಗೇನು ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು. ಮಹೇಶ್ ಶೆಟ್ಟಿ